ಹಲೋ ಹಾಯ್ ಗೈಸ್, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊತೀನಿ. ಇವತ್ತು ನಾನು ನಿಮಗೆ ಕ್ಲಿಯರ್ ಡೇಟಾ ಅಂತ ತಿಳಿಸ್ಕೊಡ್ತಿದ್ದೀನಿ. ಆ್ಯಪ್ ಕ್ಲಿಯರ್ ಡೇಟಾ ಅಂತ. ಸೊ ಆ್ಯಪ್ ಕ್ಲಿಯರ್ ಡೇಟಾ ಅಂದರೆ ಯಾವ ಥರ ಅಂತ ಹೇಳಬೇಕು ಅಂದರೆ, ಸಣ್ಣದಾಗಿ ನೀವೀಗ ಅನ್ಇನ್ಸ್ಟಾಲ್ ಮಾಡಿಬಿಟ್ಟು ಇನ್ಸ್ಟಾಲ್ ಮಾಡ್ಕೊತೀರ, ಏನಾದ್ರು ತೊಂದರೆ ಇದ್ದರೆ ಆ್ಯಪು ಆ ಥರ ಆಗಬಾರ್ದು ಅಂತಲೇ ಕ್ಲಿಯರ್ ಡೇಟಾ ಅಂತ ಒಂದಿದೆ ಆಪ್ಷನು. ಅದು ನಾನು ತಿಳಿಸ್ಕೊಡ್ತೀನಿ ಎಲ್ಲ ಆ್ಯಪಲ್ಲೇ. ಸೊ ಈ ವಿಡಿಯೋದ ಮುಖಾಂತರ ಅದನ್ನು ನಾನು ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಎಲ್ಲ ಪೂರ್ತಿ ನೋಡಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ದಿಸ್ ಮೈ ಚಾನಲ್. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ನಿಮಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿ. ಸೊ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬೇಗ. ನೀವು ನೋಡ್ತಾ ಇರ್ಬೋದು, ನಾನು ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡಿದ್ದೀನಿ. ನಾನು ಆ್ಯಪ್ ತಗೋತೀನಿ. ಈಗ ಒಂದು ಆ್ಯಪ್ ತಗೊಂಡಿದ್ದೀನಿ, ಹ್ಯಾಂಡ್ ಕ್ರಿಕೆಟ್ ಅಂತ. ನೋಡಿ, ಈ ಥರ ಡಬಲ್ ಟ್ಯಾಪ್ ಮಾಡಿ, ಡಬಲ್ ಟ್ಯಾಪ್ ಆ್ಯಂಡ್ ಹೋಲ್ಡ್ ಮಾಡಿದ್ರೆ ಈ ಥರ ಬರುತ್ತೆ. ಇಲ್ಲಿ ಆ್ಯಪ್ ಇನ್ಫೋ, ಸೆಲೆಕ್ಟ್, ಅನ್ಇನ್ಸ್ಟಾಲ್ 3 ಬರುತ್ತೆ. ಆ್ಯಪ್ ಇನ್ಫೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಒಂದಾಗಿ ತೋರಿಸ್ತೀನಿ. ಇಲ್ಲಿ ಫಸ್ಟ್ ಏನು ಬರ್ತಾ ಇದ್ರೆ ಆ್ಯಪ್ ಇನ್ಫೋ, permissions, screen time, remove defaults, set as the usage, mobile, battery, show storage, ನೋಡಿದ್ರ showing ಸ್ಟೋರೇಜ್ item ಅಂತ ಬರುತ್ತೆ 6 of ನೋಡಿ. 15 full stop, storage, ಸ್ಟೋರೇಜ್ ಅಂತ showing ಬರುತ್ತೆ. item 1, storage, ಸ್ಟೋರೇಜ್ ಅಂತ ಬಂದಾಗ ಈ ಥರ ಕ್ಲಿಕ್ ಮಾಡ್ಕೊಳ್ಳಿ. ನಾನು ತೋರಿಸಿದ್ನಲ್ಲ ಪ್ರೈವೇಸಿ, ನೋಟಿಫಿಕೇಷನ್ ಅವೆಲ್ಲ ಆದಮೇಲೆ ಬ್ಯಾಟರಿ ಆದಮೇಲೆ ಸ್ಟೋರೇಜ್ ಅಂತ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಅದಾದಮೇಲೆ ಕ್ಲಿಕ್ ಮಾಡೋದಾದ್ಮೇಲೆ ಸ್ಟೋರೇಜ್ ಅಂತ ಹಿಂಗೆ ತೋರಿಸುತ್ತೆ. ಇದು ಆ್ಯಪ್ ಹೆಸರು, ಸ್ಪೇಸ್ ನೋಡಿ. ಆ್ಯಪು ಇಷ್ಟು MB ಇದೆ ಅಂತ. ಡೇಟಾ 100 ಇದೆ, 19 KB ಇದೆ. ಕ್ಯಾಶ್ ನೋಡಿದ್ರಾ, 36. ಇಲ್ಲಿ ಕ್ಲಿಯರ್ ಕ್ಯಾಶ್, ಕ್ಲಿಯರ್ ಡೇಟಾ ಮಾಡ್ಬೋದು. ಕ್ಲಿಯರ್ ಕ್ಯಾಶ್, ಕ್ಲಿಯರ್ ಡೇಟಾ ಮಾಡ್ಬೋದು. ನೋಡಿದ್ರಲ್ಲ, ನಾನು ಒಂದೇ ಹಾಕಿದ್ದೀನಿ ಟೈಟಲಲ್ಲಿ. ಸೊ ಹಂಗಾಗಿ ಮಿಸ್ಟೇಕ್ ಮಾಡ್ಕೋಬೇಡಿ. ಎರಡನ್ನೂ ತಿಳಿಸ್ಕೊಡ್ತೀನಿ. ಇದು ಸಣ್ಣ ಒಂದು ವಿಡಿಯೋ. ಫಸ್ಟು ಕ್ಲಿಯರ್ ಕ್ಯಾಶ್ ಮಾಡಿ. ಆಯ್ತಾ? ಆಗಲ್ಲ ಅದು. ಇದು ಕ್ಲಿಯರ್ ಕ್ಯಾಶ್ ತಗೋತಾ ಇಲ್ಲ. ಆದರೂ ಇದೇನು ಮಾಡಬೇಕಂತ ಅವಶ್ಯಕತೆ ಏನಿಲ್ಲ, ನಾನು ತೋರಿಸ್ತಾ ಇರೋದು. ಕೆಲವು ಆ್ಯಪ್ಗಳಲ್ಲಿ ವರ್ಕ್ ಆಯ್ತಿದೆ, ಆದರೆ ಕ್ಲಿಯರ್ ಡೇಟಾ ಮಾಡಿ. ಬರುತ್ತೆ ಕ್ಲಿಯರ್ ಡೇಟಾ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಬಂದಾಗ ಡಿಲೀಟ್ ಅಂತ ಕೊಡಿ. ಡಿಲೀಟ್ ಅಂತ ಕೊಟ್ಮೇಲೆ ನೋಡಿದ್ರಾ, ಡಿಲೀಟ್ ಆಗಿದೆ. ಈಗ ನಾನು ಹೊಸ್ದಾಗಿ ನಾವು ಹೇಗೆ ಇನ್ಸ್ಟಾಲ್ ಮಾಡ್ತೀವಿ ಅದೇ ಥರ ಇನ್ಸ್ಟಾಲ್ ಮಾಡ್ಬೋದು. ಈಗ ನಾನು ಹ್ಯಾಂಡ್ ಕ್ರಿಕೆಟ್ಗೆ ಹೋಗ್ತೀನಿ. ಹ್ಯಾಂಡ್ ಕ್ರಿಕೆಟ್ಗೆ ಹೋಗಿದ್ದೀನಿ. ನೋಡಿ, ಪ್ಲೇಸ್ಟೋರಲ್ಲಿ ಹೆಂಗೆ ಇನ್ಸ್ಟಾಲ್ ಮಾಡ್ತೀರೋ ಅದೇ ಥರ. ಪ್ಲೇಸ್ಟೋರಲ್ಲಿ ಹೆಂಗೆ ಇನ್ಸ್ಟಾಲ್ ಮಾಡ್ತಿದ್ದೋ ನಾವು ಅದೇ ಥರ. ಸೈನ್ ಇನ್ ವಿತ್ ಗೂಗಲ್ ನಾನು ಕೊಟ್ಟೆ. Google Play Services, Google Play Nagendra to continue Google will ship ಕೊಟ್ಟೆ. choose Google Play Services, hand cricket ಬರುತ್ತೆ. KM Labs, permission request done, allow, hand 1 UI, Vidmat, Netflix, Arizona selected, allow. ನೋಡಿದ್ರಲ್ಲ ಗೈಸ್, ಇದೇ ಥರ ನಾವು ಹ್ಯಾಂಡ್ ಕ್ರಿಕೆಟ್ನ ಅನ್ಇನ್ಸ್ಟಾಲ್ ಮಾಡಿಬಿಟ್ಟು, ಏನಾದ್ರು ಸಮಸ್ಯೆ ಆದಾಗ ಅನ್ಇನ್ಸ್ಟಾಲ್ ಮಾಡಿಬಿಟ್ಟು ಪ್ಲೇಸ್ಟೋರಲ್ಲೇನು ಇನ್ಸ್ಟಾಲ್ ಮಾಡ್ಕೋಬೇಡಿ. ಇದೇ ಥರ ಕ್ಲಿಯರ್ ಡೇಟಾ ಮಾಡಿ. ಸೊ ಗೈಸ್, ಎಲ್ಲ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಈ ಹೊಸ ಪ್ರತಿಭೆಗೆ. ಹಾಗೂ ನಮ್ಮದೊಂದು ಹೊಸ ಚಾನಲ್ 1 ಮಂತ್ ಆಗಿದೆ. ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಮಾಡಿ. 49 ಆಗಿದೆ. ಆದಷ್ಟು 150 ದಾಟಿಸಿ 1000 ಸಬ್ಸ್ಕ್ರೈಬರ್ ಬೇಗ ಮಾಡೋ ಒಂದು ಇದರಲ್ಲಿ ಇದ್ದೀವಿ. ಸೊ ನೀವು ಸಪೋರ್ಟ್ ಮಾಡಿದ್ರೆ 1000 ಮಾಡ್ಬೋದು. ಸೊ ನಾವು ನಿಮ್ಗೆ ಒಳ್ಳೆ ಥರ ವೀಡಿಯೋ ಮಾಡ್ತೀವಿ. ಒಳ್ಳೊಳ್ಳೆ ವೀಡಿಯೋ ಮಾಡೋಕ್ಕೆ ಇನ್ನೂ ಪ್ರಿಪೇರ್ ಆಗಿ ಬರ್ತೀವಿ ನಿಮ್ಮ ಮುಂದೆ. ಸೊ ಗೈಸ್, ಮತ್ತೆ ಒಂದು ವೀಡಿಯೋದಲ್ಲಿ ಸಿಗೋಣ. ಸೊ ಗೈಸ್, ಬಾಯ್, ಟಾಟಾ, ಲವ್ ಯು, ಟೇಕ್ ಕೇರ್.